ಈಗ ಬಿಗ್ ಬಾಸ್ ಮನೆಯ ವಿಚಾರಕ್ಕೆ ಬರೋದಾದ್ರೆ ಅಶ್ವಿನಿ ಗೌಡ ಅವ್ರ ಜೊತೆ ಧ್ರುವಂತ್ ಇದ್ರು, ಕಾಕ್ರೋಚ್ ಸುದಿ ಅವರಿದ್ರು, ಜೊತೆಗೆ ರಿಷಾ ಗೌಡ ಇದ್ರು, ರಾಶಿಕಾ ಶೆಟ್ಟಿ ಇದ್ರು, ಇವಾಗ ಜೊತೆಗೆ ಜಾಹ್ನವಿ ಅವರು ಮೇನ್ ಆಗಿ ಅವರು ಇದ್ರು. ಈಗ ಅವರೆಲ್ಲರೂ ಉಲ್ಟಾ ಹೊಡೆದಿರುವಂತದ್ದು. ಈಗ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲರೂ ಕೂಡ ಅಶ್ವಿನಿ ಗೌಡ ಅವರಿಗೆ ಮೆಣಸಿನಕಾಯಿ ಕೊಟ್ಟಿದ್ದಾರೆ ನಿನ್ನೆ. ಅಂದ್ರೆ ಅವರ ಆಟಗಳು ಇಷ್ಟ ಆಗ್ತಾ ಇಲ್ಲ, ವಿಷಕಾರಿ ಅಶ್ವಿನಿ ಗೌಡ, ಕಾರ್ಕೋಟಕ ವಿಷ, ಇಂತಹ ಪದಗಳನ್ನೆಲ್ಲ ಹೇಳಿ ಮೆಣಸಿನಕಾಯಿ ತಿನ್ನಿ ಅಂತ ಕೊಟ್ಟಿರುವ. ಯಾರು ಕೊಟ್ಟವ್ರೆ ಅಂತ ಈಗ ನಾನು ಏನ್ ಹೆಸರು ಹೇಳಿದ್ನಲ್ಲ ಸರ್, ರಾಶಿಕಾ ಶೆಟ್ಟಿ ಇರ್ಬೋದು, ರಿಷಾ ಗೌಡ ಇರ್ಬೋದು, ಕಾಕ್ರೋಚ್ ಸುದಿ ಇರ್ಬೋದು, ಧ್ರುವಂತ್, ಇವರೆಲ್ಲ ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ವಾತಾವರಣ ಹೇಗೆ? ಇವತ್ತು ಸ್ನೇಹಿತರಾಗಿದ್ದವ್ರು ನಾಳೆ ಶತ್ರುಗಳಾಗ್ತಾರೋ ಏನ್ ಕತೆ ಅಂತ. ಅಂದ್ರೆ ಇಷ್ಟು ವಾರಗಳು ತುಂಬಾ ಚೆನ್ನಾಗೇ ಇದ್ರು, ಸಡನ್ ಆಗಿ ಚೇಂಜ್ ಆಗ್ಬಿಡ್ತಾರಲ್ಲ. ಈಗ ನೋಡಿ, ನಾನು ಇಷ್ಟು 6 ವಾರದ ಒಂದು ಜರ್ನಿನಲ್ಲಿ ನನ್ನನ್ನು ಯಾರು ದ್ವೇಷ ಮಾಡಿಲ್ಲ, ನಾನು ಯಾರು ದ್ವೇಷ ಮಾಡಿಲ್ಲ. ಅಂದ್ರೆ ನಾನು ಹೇಗಿರ್ತೀನಿ ಅದ್ರ ಮೇಲೆ. ಈ ಕನ್ನಡಿಗೆ ನಾನು ಹೇಗೆ ನಗ್ತೀನಿ ಅಂದ್ರೆ ಆ ಕಡೆಯಿಂದ ನಗೋತಾರನೇ ತೋರೋದು. ನಾವು ಹೇಗಿರ್ತೀವಿ ಆ ರೀತಿ ಪ್ರೊಜೆಕ್ಟ್ ಆಗ್ತದೆ. ಅದರಿಂದ ಅವರು ಅಶ್ವಿನಿ ಮೇಡಮ್ ಅವ್ರಿಗೆ ಮೆಣಸಿಗೆ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ ಕೊಟ್ರು ಏನೋ ನನಗೆ ಗೊತ್ತಿಲ್ಲ. ಅವ್ರವರಲ್ಲಿ ಏನೇನಾಗಿದೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಅವ್ರವ್ರಿಗೆ ಬಿಟ್ಟಿತ್ತು. ನಾನು 6 ವಾರ ಆ ಒಂದು ವಾತಾವರಣದಲ್ಲಿ ಆ ಟಾಸ್ಕ್ ಆಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು 6 ವಾರ ಇದ್ದಂಥದ್ದು ನಾನು. ನನ್ನ ದೃಷ್ಟಿನಲ್ಲೂ ನಾನು ಯಾರಿಗೂ ಕೊಟ್ಟಿಲ್ಲ, ನಾನು ಯಾರು ಶತ್ರುತ್ವ ಬೆಳೆಸಿಲ್ಲ. ನಾವು ಹೇಗಿರ್ತೀವಿ ಹಾಗೆ ಇದ್ದೋ. ನಂತರನೇ ಎಲ್ಲರೂ ಇರಬೇಕು ಅಂತ ನಾನು ಹೇಳೋದಿಲ್ಲ. ಅವ್ರವ್ರ ದೃಷ್ಟಿಕೋನ ಅಷ್ಟೇ. ಅವ್ರವ್ರ ದೃಷ್ಟಿಕೋನದಲ್ಲಿ ಯಾರ ಜೊತೆ ಜಗಳ ಆಡಿದಾರೋ ಅದು ಕಾರಣ ಏನೋ. ಕೆಲವೊಂದು ಟೈಮ್ನಲ್ಲಿ ಜಗಳ ಆಡಿರೋದಕ್ಕೂ ಯಾರ್ದು ಸರಿ ಯಾರು ತಪ್ಪು ಅನ್ನೋದಕ್ಕೆ ಸುದೀಪ್ ಸರು ಎಲ್ಲ ಸಾಕ್ಷಿ ಸಮೇತ ನೋಡಿ ನಿಂದು ತಪ್ಪು ನೀನು ಸರಿ ಅಂತ ಅವರು ಇಡೀ ಕರ್ನಾಟಕ ಜನತೆಗೆ ಆಗ್ಬೋದು ಅಲ್ಲಿ ಆಡುವಂಥ ಸ್ಪರ್ಧಿಗಳಿಗೆಲ್ಲ ಮಾನದಟ್ಟು ಮಾಡಿದ್ದಾರೆ ತಪ್ಪಾದರ್ನೆ. ಬಟ್ ಏನು ತಪ್ಪು ಮಾಡದೇ ಇರೋರಿಗೆ ಏನು ಕ್ಲಾರಿಟಿ ಕೊಟ್ಟಿಲ್ಲ, ನಿಮ್ಮ ಆಟ ನೀವು ಆಡ್ತಾ ಇದ್ರಿ ಆಡಿ ಅಂತ ಹೇಳಿದ್ದಾರೆ. ಈಗ ನೆನ್ನೆ ಆಟದಲ್ಲಿ ಮೆಣಸಿಕಾಯಿ ಆಗ್ಬೋದು ಅಥವಾ ಅದಕ್ಕಿಂತ ಹಿಂದೆ ಹೋದಂಥ ಬೇರೆ ಬೇರೆ ಟಾಸ್ಕ್ಗಳು ಏನೇನಾಗಿದೆ ಅದು ಅವರವರ ವೈಯಕ್ತಿಕ ವಿಚಾರ ಅಷ್ಟೇ. ಈಗ ರಕ್ಷಿತಾ ಶೆಟ್ಟಿ ಅವರಿಗೆ ಕನ್ನಡ ಬರಲ್ಲ ಅಂತದ್ದು ಪದೇ ಪದೇ ಇದೇ ವಿಚಾರ ಚರ್ಚೆ ಆಗಿರುವಂತದ್ದು. ನೀವು ನೋಡಿದ ರಕ್ಷಿತಾ ಶೆಟ್ಟಿ ಹೇಗೆ? ರಕ್ಷಿತಾ ಶೆಟ್ಟಿ ಇದು ಕನ್ನಡ ಬರಲ್ಲ, ಅಲ್ಲಿ ಬೇಕು ಅಂತ ಮಾತಾಡ್ತಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇಲ್ಲ, ಬಿಗ್ ಬಾಸ್ ಮನೇಲಿ ಧ್ರುವಂತ್ ಅವರು ಆರೋಪ ಮಾಡಿರುವಂತದ್ದು. ನಾನು ಹೇಳೋದೇನು ಮತ್ತೆ ಅವ್ರನ್ನ ಬಿಟ್ಬಿಡಿ. ಈಗ ರಕ್ಷಿತಾ ಅವರು ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಅಡ್ಗೆಗೆ ಸಂಬಂಧಪಟ್ಟಂಗೆ. ಆ ವಿಡಿಯೋ ನೋಡಿದ್ರೆ ಇಡೀ ಕರ್ನಾಟಕ ಜನತೆ ಗೊತ್ತಾಗ್ಬಿಡ್ತದೆ. ರಕ್ಷಿತಾ ಈ ಒಂದು ಯೂಟ್ಯೂಬ್ ಚಾನಲ್ಲು ಅದೇ ತರ ಮಾತಾಡಿದ್ದಾರೆ, ಬಿಗ್ ಬಾಸ್ ನಲ್ಲೂ ಅದೇ ತರ ಮಾತಾಡಿದ್ದಾರೆ ಅಂತ. ಅದ್ರಲ್ಲಿ ಏನು ವ್ಯತ್ಯಾಸನೇ ಕಾಣಿಸ್ತಾ ಇಲ್ಲ. ಆದ್ರಿಂದ ನನ್ನ ದೃಷ್ಟಿಕೋನದಲ್ಲಿ ಅವ್ರು ಮಾತಾಡೋದು ಹೇಗೆ ಅಂತ ಅನ್ಸೈತೆ. ಬೇರೆಯವರು ಅದು ಅವರು ರಕ್ಷಿತರು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಅವ್ರು ಮಾಡಿರುವಂತ ಎಲ್ಲಾ ಯೂಟ್ಯೂಬ್ ಚಾನಲ್ ನಲ್ಲಿ ಹೇಗ್ ಮಾತಾಡಿದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಬಂದಿಲ್ಲ. ಆದ್ರಿಂದ ಅವ್ರ ದೃಷ್ಟಿಕೋನದಲ್ಲಿ ಏನೋ ಬೇಕು ಅಂತ ಮಾತಾಡ್ತಾವಳೆ ಅಂತ ಅನಿಸ್ಬೋದೇನೋ, ನನಗೆ ಗೊತ್ತಿಲ್ಲ. ಗಿಲ್ಲಿ ನಟ ಅವರು ನಿನ್ನೆ ಒಂದು ಮಾತು ಹೇಳ್ತಾರೆ, ಧ್ರುವನ್ ಜೊತೆಗೆ ಯಾರು ಸೇರಿದ್ರು ಅವರೆಲ್ಲ ಮನೆಯಿಂದ ಹೊರಗಡೆ ಬರ್ತಾರೆ. ಮಲ್ಲಮ್ಮ ಧ್ರುವನ್ ಜೊತೆ ಕ್ಲೋಸ್ ಆಗಿದ್ರು, ಅದಕ್ಕೆ ಹೊರಗಡೆ ಬಂದ್ರು. ಜೊತೆಗೆ ಚಂದ್ರಣ್ಣ ಕ್ಲೋಸ್ ಆದ್ರು, ಹೊರಗಡೆ ಹೋದ್ರು. ಈಗ ಯಾರ ಜೊತೆ ಕ್ಲೋಸ್ ಆಗಿದ್ದಾರೆ ಅಂತ ನೀವೇ ನೋಡ್ಕೊಳ್ಳಿ, ಹೊರಗಡೆ ಬರೋಕೆ ರೆಡಿ ಆಗಿ ಹೋಗೋಕೆ ಅಂತ ಹೇಳಿರುವಂತದ್ದು. ಅಂದ್ರೆ ನಿಮ್ಮ ಎಕ್ಸಿಟ್ ಏನಿದೆ ಈ ರೀತಿ ಎಲ್ಲ ಪೋಟ್ರೆ ಆಗ್ಬಿಡತ್ತೆ. ಇಲ್ಲ, ಅದನ್ನ ಯಾರು ನಂಬೋದಿಲ್ಲ. ಹಂಗಾದ್ರೆ ಅವನ ಜೊತೆ ಇದ್ರೆ ಹೊರಗಡೆ ಹೋಗ್ತಾರೆ ಅನ್ನೋದೇ ಆಗ್ಬಿಟ್ರೆ ಯಾರ ಜೊತೆ ಇದ್ರೆ ವಿನ್ ಆಗ್ತಾರೆ ಅಂತ ಅಲ್ವೇ? ಅಂದ್ರೆ ನಾನು ಹೇಳ್ತಾ ಇರೋದು ಇಲ್ಲಿಗೂ ನೆನ್ನೆ ತನಕ ಯಾರು ಹೋಗಿದಾರೋ ಮುಟ್ಬಿಡಿ. ನಾನಂತೂ ನನ್ನ ಸ್ವಯಂ ಘೋಷಿತವಾಗಿ ನಾನು ಉತ್ತಮ ತಗೊಂಡು ನಾನು ಹೋಗ್ಬೇಕು, ನನಗೆ ಇಷ್ಟ ಇಲ್ಲ ಅಂತ ಆಚೆ ಬಂದಿದ್ದೀನಿ ವಿನ ಧ್ರುವಂತ್ ಕಳಿಸಿಲ್ಲ. ಧ್ರುವಂತ್ ಬಗ್ಗೆ ಸುಮ್ಮನೆ ಆಪಾದನೆ ಹೇಳ್ಬಾರ್ದು. ಧ್ರುವಂತ್ ಒಬ್ಬ ವಿದ್ಯಾವಂತ, ಅವನು ತುಂಬಾ ಎಲ್ಲದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡಿದ್ದಾನೆ. ಯಾವುದೇ ಕೇಳಿದ್ರೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾನೆ, ಗೊತ್ತಾಗ್ತಾ ಇದೆ. ಸುಮ್ಮನೆ ಅವನು ಅವಿದ್ಯಾವಂತ ಅಂತ ಹೇಳಕ್ಕಾಗೋದಿಲ್ಲ. ಅದರಿಂದ ಎಷ್ಟೋ ಜನರಿಗೆ ಕೇಳಬೇಕು ಅಂದಾಗ ಅವನು ಹೇಳೋ ವಿಚಾರನ ವಿಸ್ತಾರವಾಗಿ ಹೇಳ್ತಾನಲ್ಲ, ಅದು ಏನು ಜಾಸ್ತಿ ಬೋರು ಅಂತ ಅನ್ನೋ ಥರ ಆಗ್ಬೋದೇನೆ ವಿನ ಪಾಪ ಧ್ರುವಂತ್ ಬಗ್ಗೆ ಸುಮ್ಮನೆ ಹಂಗೆ ಹೇಳೋದು ತಪ್ಪಾಗ್ಬಿಡ್ತದೆ. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀರಾ, ಓವರಾಲ್ ಆಗಿ ಏನ್ ಹೇಳ್ತೀರಾ? ಏನಿಲ್ಲ, ನಾನು ಹೋದೆ ಆಣ ಅಂತ, ನನಗೆ ಇಷ್ಟ ಆಗಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದೆ. ನಮ್ಮ ಕರ್ನಾಟಕದ ಜನತೆಗೆ ಹೇಳಬೇಕು ಅಂದರೆ, ಇಲ್ಲಿಗಂಟ ಚಂದ್ರಪ್ರಭನ್ನ ನೀವೆಲ್ಲ ಪ್ರೀತಿ ವಿಶ್ವಾಸ ಚಪ್ಪಾಳೆ ಆಶೀರ್ವಾದದಿಂದ ಇಲ್ಲಿಗಂಟ ಯಾವುದೇ ಕಾಮಿಡಿ ಶೋ ಆಗ್ಬೋದು ನನ್ನ ಬೆಂಬಲಿಸಿದ್ದೀರಾ. ಈ ಬಿಗ್ ಬಾಸ್ನಲ್ಲೂ ನಿಮ್ಮ ಓಟು ಪ್ರೀತಿ ಚಪ್ಪಾಳೆ ಆಶೀರ್ವಾದ ಕೊಟ್ಟು ನನಗೆ ಒಂದು ಬೆಂಬಲ ನೀಡಿದ್ದೀರಾ. ಗೊತ್ತಿದ್ದೋ ಗೊತ್ತಿಲ್ಲದೋ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ನೀವು ತಿದ್ದಿ ಬುದ್ಧಿವಾದ ಹೇಳಬೇಕು, ಮತ್ತು ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ. ನಮಸ್ಕಾರ. ಪತ್ನಿ ಏನ್ ಹೇಳ್ತಾರೆ? ನಿಮ್ಮ ಹೆಂಡತಿಯವ್ರು ಏನ್ ಹೇಳಿದ್ರು ಹೊರಗಡೆ ಬಂದಿದ್ದಕ್ಕೆ?
ಏನೂ ಇಲ್ಲ, ನಾನು ಏನು ಡಿಸೈಡ್ ಆಗ್ತೀನಿ, ಆಯಿತು ಬಿಡ್ರಿ ನೀವು ಆಡಬೇಕಾಗಿತ್ತು ಅಂತ ಹೇಳಿದ್ರು, ಬಿಡಮ್ಮ ಅದ್ರ ಬಗ್ಗೆ ಏನು ಕೇಳ್ಬೇಡ, ಇಷ್ಟ ಇಲ್ಲ ಅಂತ ಬಂದೆ ಅಂತ ಹೇಳಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ಯಾವಾಗ ಪ್ರಾಜೆಕ್ಟ್ಗಳು ಕಾಣಿಸ್ಕೊಳ್ತೀರಾ? ಏನ್ ಕತೆ, ಏನ್ ಪ್ಲಾನ್ ಇದೆ? ಸಿನಿಮಾ ಬಿಟ್ರೆ ಬೇರೆ ಏನು ನನಗೆ ಗೊತ್ತಿಲ್ಲ. ಸಿನಿಮಾ ಮಾಡಬೇಕು ಅಂತ ಇದ್ದೀನಿ. ಚಂದ್ರಪ್ರಭಾ ಈ ಥರ ಪಾತ್ರಕ್ಕೆ ಏನಾದ್ರು ಸೂಕ್ತ ಅಂತ ಅನ್ಸೋದಾದರೆ ನಿಜವಾಗ್ಲೂ ಕಾಯ್ತಾ ಇದ್ದೀನಿ, ಯಾವ ಪಾತ್ರ ಕೊಟ್ಟರು ಮಾಡೋಕ್ಕೆ. ಸಿನಿಮಾ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ನನಗೆ. ಓಕೆ, ಸಿನಿಮಾ ಬಗ್ಗೆ ತುಂಬಾ ಆಸಕ್ತಿಯನ್ನ ಇಟ್ಕೊಂಡಿದ್ದೀರಾ. ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.